ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಮಂಗಳವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಎಸ್ಎಸ್ಎಲ್ಸಿ ಟಾಪರ್ 100% ಫಲಿತಾಂಶ ಪಡೆದ ಶಾಲೆ ಶಿಕ್ಷಕ ವೃಂದ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿ ದ್ವಯರಿಗೆ ಸನ್ಮಾನ. ರಾಜ್ಯದ ಜನಪ್ರತಿನಿಧಿಗಳಿಗೆ ಮಾದರಿಯಾದ ಶಾಸಕ ಬೇಳೂರು ಶಿಕ್ಷಣದ ಮೇಲಿನ ಪ್ರೀತಿ. 2026-27ರಲ್ಲಿ ಸಾಗರ ತಾಲೂಕು ಎಸ್ಎಸ್ಎಲ್ಸಿಯಲ್ಲಿ ನಂಬರ್ 1 ಸ್ಥಾನಕ್ಕೆ ತರಲು ಶಾಸಕರ ಕರೆ. ಎಸ್ಎಸ್ಎಲ್ಸಿ ರ್ಯಾಂಕ್ ಹೋಲ್ಡರ್ ಶಿಕ್ಷಕ ವೃಂದ 100% ರಿಸಲ್ಟ್ ತಂದ ಶಾಲೆಗೆ ಅಭಿನಂದನೆ. ಗೋಕಳ್ಳರಿಬ್ಬರ ಜೊತೆ ಐಷಾರಾಮಿ ಕಾರು, 2 ಮನೆಗಳರ ಜೊತೆ ಬಂಗಾರ ಇಕೋ ವಾಹನ ಪೊಲೀಸ್ ವಶಕ್ಕೆ. ಈಗ ಸುದ್ದಿಯ ವಿವರ. ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಸಾಗರ ತಾಲೂಕು ನಂಬರ್ 1 ಸ್ಥಾನಕ್ಕೆ ತರುವ ನಿಟ್ಟಿನಲ್ಲಿ ಶಿಕ್ಷಕ ಸಮೂಹ ಪ್ರಯತ್ನಿಸಬೇಕು ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಮಂಗಳವಾರ 2024-25ನೇ ಸಾಲಿನಲ್ಲಿ ಸಾಗರ ಹೊಸನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಉತ್ತಮ ಫಲಿತಾಂಶಕ್ಕೆ ಶ್ರಮಿಸಿದ ಶಿಕ್ಷಕರಿಗೆ 100% ಫಲಿತಾಂಶ ಪಡೆದ ಶಾಲೆಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಅಭಿನಂದನಾ ಕಾರ್ಯಕ್ರಮ ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು. ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್ ಮಾತನಾಡಿದರು. ವೇದಿಕೆಯಲ್ಲಿ ಮಾಲ್ತೇಶಪ್ಪ, ಲಕ್ಷ್ಮಣ್ ನಾಯ್ಕ್, ಕೃಷ್ಣಮೂರ್ತಿ, ಮಧುಮಾಲತಿ, ಕಲಸೆ ಚಂದ್ರಪ್ಪ, ಗಣಪತಿ ಮಂಡಗಳಲೆ, ಸೈಯದ್ ಜಾಕೀರ್, ಎಲ್ ಚಂದ್ರಪ್ಪ, ಸೋಮಶೇಖರ್ ಲ್ಯಾವಿಗೆರೆ, ಹೊಳೆಯಪ್ಪ ಇನ್ನಿತರರು ಹಾಜರಿದ್ದರು. ಸತೀಶ್ ನಾಯ್ಕ್ ಪ್ರಾರ್ಥಿಸಿದರು. ಅಯ್ಯನ್ ಸುರೇಶ್ ಬಾಬು ಸ್ವಾಗತಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಪ್ರಾಸ್ತಾವಿಕ ಮಾತನಾಡಿದರು. ಡಾಕ್ಟರ್ ಅನ್ನಪೂರ್ಣ ವಂದಿಸಿದರು. ಕಾರ್ಯಕ್ರಮದಲ್ಲಿ 100% ಫಲಿತಾಂಶ ಪಡೆದ ಸಾಗರ ತಾಲೂಕಿನ 21, ಹೊಸನಗರ ತಾಲೂಕಿನ 6 ಶಾಲೆಗಳನ್ನು, 615ಕ್ಕಿಂತ ಹೆಚ್ಚು ಅಂಕ ಪಡೆದ ಸಾಗರ ತಾಲೂಕಿನ 35 ಮತ್ತು ಹೊಸನಗರ ತಾಲೂಕಿನ 15 ವಿದ್ಯಾರ್ಥಿಗಳನ್ನು, ಉತ್ತಮ ಫಲಿತಾಂಶ ತರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಸಾಗರ ತಾಲೂಕಿನ 158 ಶಿಕ್ಷಕರು, ಹೊಸನಗರ ತಾಲೂಕಿನ 42 ಶಿಕ್ಷಕರು ಹಾಗೂ 2 ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಸಾಗರ ತಾಲೂಕಿನಲ್ಲಿ ನಾನು ಹೇಳ್ತಾ ಬರ್ತಾ ಇದ್ದೆ, ಯಾವಾಗಲೂ ಹೇಳ್ತಿದ್ದೆ, ಒಂದು ಸ್ಟೆಪ್ ನೀವು ಮುಂದೆ ಬಂದ್ರೆ 2ನೇ ಸ್ಥಾನಕ್ಕೂ ಅಥವಾ 3ನೇ ಸ್ಥಾನಕ್ಕೆ ಬರ್ತೀರಿ ಅಂತ ಹೇಳಿದ್ದೆ. 2ನೇ ಸ್ಥಾನ ತಕ್ಕೊಂಡಿದ್ದೀರಿ. ನೀವು ಎಲ್ರಿಗೂ ಬಹಳ ಪ್ರಮುಖವಾದಂಥ ಘಟ್ಟ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾವು ಶಿಕ್ಷಣಕ್ಕೆ ಒತ್ತು ಕೊಡ್ಬೇಕು. ನನ್ನ ಒಂದು ಆಸೆ ಶಿಕ್ಷಣ. ನನಗೆ ಆ ರೀತಿಯ ಶಿಕ್ಷಣ ಬಹಳ ಬಹಳ ಇಷ್ಟವಾದಂಥ ಇಲಾಖೆ ಅಂತ ನನಗೆ ಗೊತ್ತಾಗ್ತದೆ. ಈ ಶಿಕ್ಷಣದಲ್ಲಿ ಯಾರು ವಂಚಿತರಾಗಬಾರ್ದು. ಒಬ್ಬ ಕಡು ಬಡವರು ಸಹ ಶಿಕ್ಷಣ ಕಲಿಬೇಕು ಅಂತ ಆದಾಗ, ಬಹುಶಃ ನಿಮಗೆ ಗೊತ್ತಿಲ್ಲ, ನಾಗೋಳ್ಳಿ ಮತ್ತು ನಮ್ಮ ಕಠಿಣ ಕಾಲದಲ್ಲಿ ಅವತ್ತು ಹೈಸ್ಕೂಲ್ ಇರಲಿಲ್ಲ. ಆ ಕಾಲದಲ್ಲಿ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಹೈಸ್ಕೂಲ್ ಇರಲಿಲ್ಲ. ನಾನು ಆ ಸರಿ 9ರಲ್ಲೇ MLA ಆದಂಥ ಸಂದರ್ಭದಲ್ಲಿ ನಾನು ಈ ಕಡೆ ಕೊಟ್ಟರೆ ಬಸ್ಸಿನ ವ್ಯವಸ್ಥೆ ಇರುತ್ತೆ. ಪಾಪ ಆ ಭಾಗದ ಜನರು ಎಲ್ಲೋ ಓದದೆ ಹೆಣ್ಣು ಮಕ್ಕಳು ಶಾಲೆ ಬಿಡ್ತಾ ಇದ್ರು. ಸಣ್ಣ ಮಕ್ಕಳು 8ನೇ ತರಗತಿಗೆ ಶಾಲೆನೇ ಬಿಟ್ಬಿಡ್ತಿದ್ರು. ಅದನ್ನು ನೋಡಿ ನಾನು ಕಟ್ಟಿಂಗ್ಕಾಲ್ ಮತ್ತು ನಮ್ಮ ನಾಗೋಳಿಗೆ ಒಂದು ಹೈಸ್ಕೂಲ್ ಕೊಟ್ಟೆ. ನೋಡಿ, ಸತತವಾಗಿ 100% ಬರ್ತದೆ. ಅಂತ ಕುಗ್ರಾಮದಲ್ಲಿ ಸತತವಾಗಿ 100% ಬರ್ತದೆ ಅಂತ ಹೇಳಿದ್ರೆ ಎಲ್ಲಿಯ ಒಂದು ಫಲಿತಾಂಶದ ಯೋಚನೆ ಮಾಡಬೇಕು. ಬಹಳ ಖುಷಿ ಆಗುತ್ತೆ. ಇತರ ಫಲಿತಾಂಶಗಳು ನಾವು ನಿರೀಕ್ಷೆ ಮಾಡಿದ್ದೀವಿ. ನಾವು ಯಾವಾಗಲೂ ನೋಡ್ತೀವಿ, ತೀರ್ಥಹಳ್ಳಿ ಫಸ್ಟ್ ಬಂದ್ಬಿಡಿದ್ದು, ನಮ್ಗೆ ಸೆಕೆಂಡ್ ಹೊಸದಾಗಿ ಬಂತೆ. ಈ ಸರಿ ಅವರು 3ನೇ ಪ್ಲೇಸ್ ಹೋದ್ರು, ಇವ್ರು 2nd ಪ್ಲೇಸಿಗೆ ಬಂದಿದ್ದಾರೆ. ಬಹಳ ಖುಷಿ ಆಗುತ್ತೆ. ಈಗ BO ಅವರಿದ್ದಾರೆ. ಇವತ್ತು ಬಹುಶಃ ನಮ್ಮ ಪರಶುರಾಮರು ಶಿಕ್ಷಣದ ಬಗ್ಗೆ ಬಹಳ ಗೌರವ ಇಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಅವ್ರನ್ನ ನಾನು ಆ ಸಂದರ್ಭದಲ್ಲಿ ಅವ್ರು ಬಂದಾಗ ಕೇಳ್ಬಿಟ್ಟೆ. ಅವ್ರನ್ನ ಫಸ್ಟ್ ಬಂದಾಗ BO ಬರ್ಬೇಕಂತ ತಕ್ಷಣ ಫಸ್ಟ್ ಲೆಟರ್ ಕೊಟ್ಬಿಟ್ಟೆ, ಬರ್ರಿ ಬೇಕು ನಮಗೆ ಅಂತ ಹೇಳಿ. ಈ ಕೃಷ್ಣಮೂರ್ತಿ ಪ್ರಮೋಷನ್ ಆಗಿ ಅವ್ರ ಮೇಲೆ ಬೇರೆ ಕಡೆ ಹೋಗ್ತಾ ಇದ್ದಾರೆ. ಈಗ ಅವರು ಚೆನ್ನಾಗಿ ಮಾಡಿದ್ದಾರೆ. ಹೊಸನಗರದಲ್ಲಿ ಒಳ್ಳೆ ಒಂದು ಶಿಕ್ಷಣಕ್ಕೆ ಒತ್ತು ಕೊಟ್ಟಂತವ್ರು. ಇವರೆಲ್ಲರೂ ಸಹಕಾರ ಶಿಕ್ಷಣ ಕ್ಷೇತ್ರದಲ್ಲಿ ಒಂದೇ ಇಲ್ಲ. ಈಗಾಗಲೇ ಪರಶುರಾಮ ಹೇಳಿದಾಗೆ ಈ ಕ್ಷೇತ್ರದಲ್ಲಿ CRC BRC ಅವರಿಂದ ಹಿಡಿದು ನಮ್ಮ ಎಲ್ಲ ಅಲ್ಲಿ ಸಂಘಟನೆ ಶಕ್ತಿಗಳಿದ್ದಾರೆ, ನಿಮ್ಮ ಯೂನಿಯನ್ಗಳೆಲ್ಲ ಸೇರ್ಕೊಂಡಿದ್ದಾರೆ. ಅವರೆಲ್ಲರ ಪ್ರೇರಣೆಗಳು. ಅದರಿಂದ ಈ ರೀತಿಯಾದಂತ ಒಂದು ರಿಸಲ್ಟ್ ಬಂದಿದೆ ಅಂತ ನಮ್ಗೆ ಖುಷಿ ಆಗುತ್ತೆ. ಯಾಕಂದ್ರೆ 15ನೇ ಸ್ಥಾನ ನಾವು ಇಡೀ ರಾಜ್ಯದಲ್ಲಿ 15ನೇ ಸ್ಥಾನ ಮತ್ತು 3ನೇ ಸ್ಥಾನದಲ್ಲಿ ನಾವು ಇಲ್ಲಿದ್ದೀವಿ ಅಂತ ಹೇಳಿದಾಗ ಅದು ಶಿಕ್ಷಣದ ಕ್ರಾಂತಿ ಅಂತಲೇ ನಾವು ತಿಳ್ಕೊಂಡಿದ್ದೀವಿ. ಬಹಳ ಜನ ಇವತ್ತು ಕೇವಲ 26 ಅಂದ್ರೆ ಎಲ್ಲ ನಮ್ಮ ಪ್ರೈವೇಟ್ ಶಾಲೆಗಳು ಸೇರಿ ಟೋಟಲ್ 26 ಇದು ಬಂದಿದೆ ಅಂದ್ರೆ 52 ಶಾಲೆಯಲ್ಲಿ 26 ಹತ್ರ ಬಂದಿದ್ದು ಅಂತಂದ್ರೆ ಎಲ್ಲಿ ಬಂದಿದ್ದೀವಿ ನೋಡಿ. ಅಂದ್ರೆ ಹೈಯೆಸ್ಟ್ ರಿಸಲ್ಟ್ ಅನ್ನು ಕೊಟ್ಟಿದ್ದೀರಿ. ನಾನು ಹೇಳಿದ್ದೀನಿ, ಅವತ್ತು ಹೇಳ್ತೇನೆ, ಶಿಕ್ಷಕರಿಗೆ ಸಿಗುವಂತ ಗೌರವ ಯಾರಿಗೂ ಸಿಗುವುದಿಲ್ಲ. ಅದೇ ನಿಮಗೆ ಆ ಗೌರವ ಸಿಕ್ಕಿದೆ ಅಂತ ಅರ್ಥ. ಆ ಗೌರವ ಯಾರಿಗೂ ಸಿಗುವುದಿಲ್ಲ. ನಾನು ಹೇಳ್ತೇನೆ, ಪ್ರೈಮ್ ಮಿನಿಸ್ಟರ್ ಆಗಲಿ ಯಾರೇ ದೊಡ್ಡವರಾದ್ರೂ ಸಹ ಒಬ್ಬ ಶಿಕ್ಷಕ ಬಂದಾಗ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಗುರುಗಳೇ ಅಂತ ಹೇಳ್ತೀವಲ್ಲ, ಅದು ನಿಮ್ಮ ಆ ಪ್ರೇರಣೆ ನಿಮ್ಗೆ ಆಗಿದೆ ಅಂತ ನಾವು ಕೇಳ್ಕೊಂಡಿರ್ತೀವಿ.
ಅಂತ ಉತ್ತಮವಾದಂತ ಫಲಿತಾಂಶ ಕೊಟ್ಟಿದ್ದೀರಿ. ಬಹಳ ಖುಷಿ ಆಗುತ್ತೆ ನನಗಂತೂ. ಇನ್ನೊಂದು ಸ್ಟೆಪ್ ಈ ವರ್ಷ ಸ್ವಲ್ಪ ಟ್ರೈ ಮಾಡಿದ್ರೆ ಮುಂದೆ ಸರಿ ಮತ್ತೆ ನಾನು ಫಸ್ಟ್ ಬರ್ಬೋದು ಅನ್ನೋ ನಮ್ದೊಂದು ಆಸೆ ಇರುತ್ತೆ. ನನ್ನ ಆಸೆಗಳು ಬಹಳ ಇದಾವೆ. ಅಂದ್ರೆ ಶಿಕ್ಷಣದಲ್ಲಿ ಒಂಚೂರು ಒಂದು ಪಾಯಿಂಟ್ ಜಾಸ್ತಿ ಹೋದ್ರು ನಾವು ಒಂದು ಸ್ಟೆಪ್ ಮುಂದೆ ಹೋಗ್ಬಿಡ್ತೀವಿ. ನಾವು ತೀರ್ಥಕ್ಕಿಂತ ಮೇಲೆ ಬರಬೇಕು ಅಂತ ನಾವು ಕಾಯ್ತಾ ಇದ್ದೀವಿ. ಏನೋ ಒಂದು ಸ್ಟೆಪ್ ಬರಬೇಕಾಗಿದೆ ನಮಗೆ. ಹಾಗಾಗಿ ಇದು ಶಿಕ್ಷಣ ನಮಗೆ ಬಹಳ ಜೀವನದ ಒಂದು ಅವಿಭಾಜ್ಯ ಅಂಗ. ಅದು ಇಲ್ಲದೆ ಹೋದ್ರೆ ಇಲ್ಲಿ ಸಾಧ್ಯ ಇಲ್ಲ. ನಮಗೆ ಆರೋಗ್ಯ ಮತ್ತು ಶಿಕ್ಷಣ ಯಾವ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದುತ್ತೆ ಅಲ್ಲಿ ಈ ಕ್ಷೇತ್ರ ಅಭಿವೃದ್ಧಿ ಹೊಂದುತ್ತನ್ನೋ ನನ್ನ ಒಂದು ಭಾವನೆ. ನಾನು ಈಗಾಗಲೇ ನೋಡಿದ್ದೇನೆ, ಮೊನ್ನೆ ಸುಮಾರು ಕಡೆ ಕಟ್ಟಡಗಳು ಕೆಲವೆಲ್ಲ ಬಿದ್ದು ಹೋಗ್ತಾ ಇದ್ದವು, ಕೆಲವು ಕಡೆ ಕೆಲವು ಸೋರ್ತಾ ಇದ್ದವು. ಅವೆಲ್ಲವೂ ನಾನು ಹೇಳಿದ್ದೇನೆ ವಿವೋಗೆ, ಎಮರ್ಜೆನ್ಸಿ ಇದ್ರೆ ತಕ್ಷಣ ನನ್ನ ಕೈ ಕೊಡಿ, ಅಷ್ಟು ರಿಪೇರಿ ಮಾಡ್ಕೊಡೋ ಜವಾಬ್ದಾರಿ ಅಂತಲೂ ಮೊನ್ನೆನೂ ಸಹ ಹೇಳಿದ್ದೇನೆ. ಪ್ರತಿ ಒಂದು ಸಾಗರ ಹೊಸನಗರದ ಯಾವುದೇ ಎಮರ್ಜೆನ್ಸಿ ನಿಮಗಿದ್ರೆ ನನ್ನ ಗಮನಕ್ಕೆ ತಂದು ಕೊಡಿ, ತಕ್ಷಣ ಅಡ್ವಾನ್ಸ್ ಆಗಿರೋದು ಮಾಡಿಸಿ ನಿಮ್ಮ ಮಕ್ಕಳಿಗೆ ಇರ್ಲಿಕ್ಕೆ, ಅವರಿಗೆ ಓದಲಿಕ್ಕೆ ಸೇವೆ ಮಾಡುವಂತ ಅವಕಾಶವನ್ನ ನಾನು ಮಾಡಿಕೊಡ್ತೇನೆ. ಇದು ಬಹಳ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಬಹಳ ಪ್ರೇರಣೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇವತ್ತಿನ ಮಕ್ಕಳು ಬಹಳ ಇದರಲ್ಲಿದ್ದಾರೆ, ಏನ್ ಓದ್ಬೇಕು ಅಂತ ಹಸುವು ಅವರಿಗೆ ತಡ್ಕೊಳ್ಳೋದು, ಅಷ್ಟು ಹಸುವ ತರ ಓದ್ತಾರೆ. ಅಂದ್ರೆ ಅಷ್ಟು ಟ್ಯಾಲೆಂಟ್ ಇದ್ದಾರೆ, ಅಷ್ಟು ಬುದ್ಧಿವಂತರಿದ್ದಾರೆ. ಇವತ್ತು ನಮ್ಮ ಕಾಲದಲ್ಲಿ ಬರೀ SSLC ಪಾಸ್ ಆಗಿದ್ರೆ ಸಾಕು ಅಂತಿದ್ವಿ ನಾವು. SSLC ಪಾಸ್ ಆಗಿದ್ರೆ ಸಾಕಾಗಿ, ಜಸ್ಟ್ ಪಾಸ್ ಆದ್ರೆ ಸಾಕು ಅಂತಿದ್ವಿ. ಈಗ ಹಂಗಲ್ಲ. ಈಗ ಆ ಮಕ್ಕಳು 90 ಮೇಲೆ ಮೇಲೆ ಗಳಿಸಿ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಒಳ್ಳೆ ಹೆಸರನ್ನು ತಂದುಕೊಟ್ಟಿದ್ದೀರಿ. ಆದ್ರಿಂದ ಹೆಚ್ಚು ಅಂಕಗಳನ್ನು ಪಡೆದಂತ ಎಲ್ಲ ಮಕ್ಕಳಿಗೂ ಕೂಡ ನಾನು ಎಲ್ಲರ ಪರವಾಗಿ ವೈಯಕ್ತಿಕವಾಗಿ ನಿಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ಶಿಕ್ಷಕರು ಕೂಡ ಆ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಟ್ಟು ತಯಾರು ಮಾಡಿದ್ದೀರಿ. ನೀವು ಈ ಕ್ಷೇತ್ರದ ಶಿಕ್ಷಣ ಕ್ಷೇತ್ರಕ್ಕೆ ತುಂಬಾ ಒಳ್ಳೆಯ ಹೆಸರನ್ನ ತಂದಿದ್ದೀರಿ. ಆದ್ರಿಂದ ಶಿಕ್ಷಕರಿಗೂ, ಮುಖ್ಯ ಶಿಕ್ಷಕರಿಗೂ ಕೂಡ ತುಂಬಾ ಅಭಿನಂದನೆಗಳನ್ನ, ಗೌರವಗಳನ್ನ ನಾನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಎಲ್ಲಕ್ಕಿಂತ ಮಿಗಿಲಾಗಿ ಇಬ್ಬರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾನ್ಯ ಶ್ರೀ ಪರಶುರಾಮ್ ಅವರು ಮತ್ತು ಕೃಷ್ಣಮೂರ್ತಿ ಅವರು ದುಡಿದಿದ್ದಾರೆ. ಈ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶ ಬರೋದಕ್ಕೆ ಬೇಕಾದಂತಹ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅವರಿಗೂ ಕೂಡ ಅತ್ಯಂತ ಆತ್ಮೀಯ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾರೆ. ಇವತ್ತು ನಮ್ಮ ಗೋಪಾಲಕೃಷ್ಣ ಬೇಳೂರವರು ಶಾಸಕರು, ಅವರಿಗೆ ನಾವು ನೀವು ಎಲ್ಲರೂ ಕೂಡ ಅತ್ಯಂತ ಆತ್ಮೀಯವಾದ ಗೌರವವನ್ನು ಸಲ್ಲಿಸಬೇಕಾಗತ್ತೆ. ಯಾಕೆ ಅಂದ್ರೆ ನನಗೆ ಆಶ್ಚರ್ಯ ಆಗುತ್ತೆ, ಕರ್ನಾಟಕ ರಾಜ್ಯದಲ್ಲಿ ಯಾವ ತಾಲೂಕಲ್ಲೂ ಕೂಡ ನಡೆಯದಂತ ಒಂದು ಶ್ರೇಷ್ಠವಾದ ಕೆಲಸವನ್ನ ನಮ್ಮ ಶಾಸಕ ಗೋಪಾಲಕೃಷ್ಣ ಬೇಳೂರವರು ಇವತ್ತು ನೆರವೇರಿಸಿದ್ದಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದವರಿಗೆ, ದುಡಿದವರಿಗೆ ಗೌರವವನ್ನು ಕೊಡುವಂತ ಕೆಲಸ ನನಗೆ ನೆನಪಿದ್ದಂತೆ ಎಲ್ಲೂ ಆಗಿಲ್ಲ, ಇವತ್ತೇ ಸಾಗರದಲ್ಲಿ ಆಗ್ತಾ ಇದೆ. ಆದ್ರಿಂದ ನಾನು ವೈಯಕ್ತಿಕವಾಗಿ ನಿಮ್ಮೆಲ್ಲರ
ಸಾಗರ ಪಟ್ಟಣ ವ್ಯಾಪ್ತಿಯಲ್ಲಿ ರಸ್ತೆ ಪಕ್ಕದಲ್ಲಿ ಮಲಗಿದ್ದ ಬೀಡಾಡಿ ದನಗಳನ್ನು ಐಷಾರಾಮಿ ಕಾರಿನಲ್ಲಿ ಕಳ್ಳತನ ಮಾಡುತ್ತಿದ್ದ ಆರೋಪಿಗಳನ್ನು ಮತ್ತು ದಿನಾಂಕ 7/9/2024ರಂದು ಎಸ್ಎನ್ ನಗರ ಹೊಸ ಬಡಾವಣೆಯ ನಿಸಾರ್ ಎಂಬುವರ ಮನೆಯಲ್ಲಿ ಯಾರೂ ಇಲ್ಲದ ಸಮಯದಲ್ಲಿ ಚಿನ್ನಾಭರಣ ಕಳ್ಳತನ ಮಾಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರನ್ನು ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್ ಮಾಹಿತಿ ನೀಡಿದರು. ಸಾಗರ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್ ಅವರ ಮಾರ್ಗದರ್ಶನದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಪೇಟೆ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಪುಲ್ಲಯ್ಯ ರಾಥೋಡ್, ಸಬ್ ಇನ್ಸ್ಪೆಕ್ಟರ್ ಯಲ್ಲಪ್ಪ ಹಿರಗಣ್ಣನವರ್, ಸಿಬ್ಬಂದಿಗಳಾದ ಸನಾವುಲ್ಲಾ, ವಿಕಾಸ್, ವಿಶ್ವನಾಥ್, ಕೃಷ್ಣಮೂರ್ತಿ, ಶಿವಮೊಗ್ಗ ತಾಂತ್ರಿಕ ವಿಭಾಗದ ಸಿಬ್ಬಂದಿಗಳಾದ ಇಂದ್ರೇಶ್, ಗುರು, ವಿಜಯ್ ಇನ್ನಿತರರು ಪಾಲ್ಗೊಂಡಿದ್ದರು. ಸಾಗರ ನಗರ ಠಾಣಾ ವ್ಯಾಪ್ತಿಯಲ್ಲಿ ಮುಖ್ಯವಾಗಿ ಕಳೆದ ಒಂದು ತಿಂಗಳಿನಿಂದ ಈ ರಾತ್ರಿ ಮಲಗಿದಂಥ ಪಶುಗಳನ್ನು, ಮುಖ್ಯವಾಗಿ ದನಗಳನ್ನು ಕಳುವು ಮಾಡ್ತಾ ಇರುವಂಥ ಜಾಲ ಓಡಾಡ್ತಾ ಇದೆ. ಅದು ಸಾಗರ ಅಷ್ಟೇ, ಸಾಗರ, ಸಿರ್ಸಿ ಸುತ್ತಮುತ್ತ ದನಗಳನ್ನು ಕಳುವು ಮಾಡ್ತಾ ಇದ್ದಾರಂತ ಸಾರ್ವಜನಿಕರು ದೂರು ಮಾಡ್ತಾಯಿದ್ರು. ಇತ್ತೀಚೆಗೆ ನಮಗೆ ನಮ್ಮ ಆಫೀಸ್ ಪಕ್ಕದಲ್ಲಿ ಒಂದು ವಾಹನದಲ್ಲಿ ಬಂದು ಒಂದು ದನವನ್ನು ಎತ್ಕೊಂಡು ಹೋಗ್ತಾ ಇರೋದು CCTV ಫುಟೇಜ್ನಲ್ಲಿ ಸಿಕ್ಕಿ ಅದು ಸಾಕಷ್ಟು ಸಾಗರದಲ್ಲಿ ಎಲ್ಲ ಕಡೆ ಪ್ರಚಾರದಲ್ಲಿ ಇತ್ತು, ಎಲ್ಲ ಸಾರ್ವಜನಿಕರು ನೋಡಿದ್ದಾರೆ. ಅತಿ ದಯನೀಯ ಸ್ಥಿತಿಯಲ್ಲಿ ಅತಿ ಕೆಟ್ಟದಾಗಿ ದನಗಳನ್ನು ಸಾಗಾಟ ಮಾಡ್ತಾ ಇದ್ದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ SP ಸರ್, ಮಿಥುನ್ ಕುಮಾರ್ ಸರ್ ಮತ್ತು ಉಳಿದ ಎಲ್ಲ ಅಧಿಕಾರಿಗಳ ಮಾರ್ಗದರ್ಶನದಂತೆ ಮುಖ್ಯವಾಗಿ ಯಲ್ಲಪ್ಪ PSI ಮತ್ತು ಅವರ ತಂಡದವರು ಹಿಂದುಗಡೆ ಇದ್ದಾರೆ. ಇವರುಗಳು ತೀರಾ ಮುತುವರ್ಜಿ ವಹಿಸಿ ಈ ಪ್ರಕರಣಗಳನ್ನು ಭೇದಿಸಿದ್ದಾರೆ. ಮುಖ್ಯವಾಗಿ ಹೇಳಬೇಕಂದ್ರೆ ಒಂದು ದಿನಾಂಕ 25/5/25ರಂದು ಒಂದು ಕೆಂಪು ನಮೂನೆಯ ವಾಹನ ಬಂದು ಇಲ್ಲಿ ಒಂದು ದನವನ್ನು ಎತ್ತಲಿಕ್ಕೆ ಪ್ರಯತ್ನ ಮಾಡ್ತು ಸಿಗಂದೂರು ರೋಡಲ್ಲಿ. ನಂತರದಲ್ಲಿ ಯಾರೋ ಅಲ್ಲಿ ಸ್ಥಳೀಯರು ನೋಡಿದಾಗ ಅದನ್ನು ಹೋದರು, ಅವನ್ನ ಬೆನ್ನತ್ಕೊಂಡು ಹೋದವಾಗ ಅವರು ಅನಂತಪುರ ಕಡೆ ಹೋದ್ರಿಂದ ಅನಂತಪುರದಲ್ಲಿ ನಾವು ಬ್ಯಾರಿಕೇಡನ್ನು ಹಾಕ್ಸಿದ್ವಿ ಆ ವಾಹನ ಹಿಡಿಯುವ ಸಲುವಾಗಿ. ಅವರು ಬ್ಯಾರಿಕೇಡನ್ನೇ ನುಗ್ಗಿಸ್ಕೊಂಡು ಮತ್ತೆ ಶಿಕಾರಿಪುರ ಕಡೆ ಹೋಗಿದ್ರು, ಮತ್ತೆ ವಾಪಸ್ ಬಂದು ಒಟ್ಟಾರೆಯಾಗಿ ಗಾಯಬಾಗಿದ್ರು. ನಂಬರ್ ಪ್ಲೇಟನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿದ್ರು. ಅದಕ್ಕೆ ಈಗ ನಿಮಗೆ ಕಾಣ್ತಾ ಇದೆ K28N4091 ನಂಬರ್ ಪ್ಲೇಟ್ ಕಾಣ್ತಾ ಇದೆ ಇವತ್ತಿಗೆ. ಬಟ್ ಆ ದಿವಸ ಅದಕ್ಕೆ ಇದ್ದಂಥದ್ದು K03MT2561 ಇತ್ತು. ಈ ವಾಹನವನ್ನು ನೋಡ್ತಾ ಇದ್ದರೆ ಸಾಮಾನ್ಯ ಗೊತ್ತಾಗುತ್ತೆ ಯಾವ ರೀತಿಯಾಗಿ ನಂಬರ್ ಪ್ಲೇಟ್ ತೆಗಿತಾರೆ ಅಂತೇಳಿ. ಬಟ್ ಅದು ಭಾರಿ ಈಸಿ ಇದೆ. ಇವನ್ ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗ್ತದೆ. ಯಾಕಂದರೆ ಎಷ್ಟೋ ಮಂದಿ ಆರೋಪಿತರು, ಕಳ್ಳರು, ಸುಳ್ಳರು ಯಾವ ರೀತಿ ಬರ್ತಾರೆ ಅನ್ನಲಿಕ್ಕೆ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ನಂಬರ್ ಪ್ಲೇಟ್ ತೆಗಿತಾರೆ ಅಂತೇಳಿ. ಅಷ್ಟಲ್ದೇ ಈ ನಮ್ಮ ಆಫೀಸ್ ಪಕ್ಕದಲ್ಲಿ ಈಗಾಗಲೇ ಹೇಳಿದ್ದೀನಿ, ಒಂದು ದನವನ್ನು ಕರ್ಕೊಂಡು ಹೋಗಿದ್ರಂತಲ್ಲ, ಅದು ಸಂಬಂಧಪಟ್ಟಂತೆ ಸಹ ಈಗ ನಂಬರ್ ಪ್ಲೇಟ್ ಇಲ್ಲದಂಥ ಒಂದು ವಾಹನವನ್ನು ಈಗ ನಾವು ವಶಪಡಿಸ್ಕೊಂಡಿದ್ದೀವಿ. ಈ ಎರಡೂ ವಾಹನಗಳು ಅಕ್ರಮ ಗೋ ಸಾಗಾಟ, ಗೋ ಕಳುವಿನ ಸಂಬಂಧಪಟ್ಟಂತೆ ದಾಖಲಾದ ಪ್ರಕರಣಗಳಾಗಿರ್ತದೆ. ಅತಿ ಬುದ್ಧಿವಂತಿಕೆಯಿಂದ ನಮ್ಮ ಸಿಬ್ಬಂದಿಗಳು ಕಳೆದ 15 ದಿವಸದಲ್ಲೇ ಆದಂಥ 2 ಘಟನೆಗಳಿಗೆ ಸಂಬಂಧಪಟ್ಟಂತೆ ಭಾಳ ಚೆನ್ನಾಗಿ ಪ್ರಕರಣವನ್ನು ಬೇಯಿಸಿದ್ದಾರೆ. ಈ ಒಂದು ನಗರದಲ್ಲಿ ಒಂದು ಮನೆ ಕಳುವಾದದ್ದು ಸಾಮಾನ್ಯ ಮೊದಲೇ ಸ್ವಲ್ಪ ಇವರಿಗೆ ಮಾಹಿತಿ ಇತ್ತು, ಬಟ್ ಆರೋಪಿತರು ತಪ್ಪಿಸ್ಕೊಂಡು ಹೋಗ್ತಾ ಇದ್ರು. ಈಗ ರೀಸೆಂಟ್ಲಿ ಒಂದು ವಾರದ ಹಿಂದೆ ಸುಮಾರು 23 ಗ್ರಾಮ ಅಷ್ಟು ಬಂಗಾರವನ್ನು, ಆಭರಣಗಳನ್ನು ನಮ್ಮವರು ಇಬ್ಬರು ಆರೋಪಿತರನ್ನ ಪತ್ತೆ ಹಚ್ಚಿ ಅವರಿಂದ ವಶಪಡಿಸ್ಕೊಂಡಿದ್ದಾರೆ. ಈ ಟೋಟಲ್ ಆಗಿ ಸಾಗರ ನಗರ ಠಾಣೆಯ ಅಧಿಕಾರಿ ಮತ್ತು ಏನು ಸಿಬ್ಬಂದಿಗಳು ನಮ್ಮ ಹಿಂದೆ ಇದ್ದಾರಲ್ಲ, ಇವರ ಕಾರ್ಯಕ್ಕೆ ನಾನು ಸಹ ಇನ್ನೊಮ್ಮೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀನಿ. ಇದು ಮಂಗಳವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.